ಪ್ಲಸ್ ಅವ ಜಜ್ಜಿದ್ರೆ ಅವನ ಮೈ ಮೇಲೆ ಜಜ್ಜಿದ ಗಾಯ ಇರಬೇಕಿತ್ತು. ತಲೆಯಲ್ಲಿ ಸಹ ಅದು ಜಜ್ಜಿದ ಗಾಯ ಥರ ಇರಲಿಲ್ಲ, 2 ಕಟ್ ಇದೇ ಇತ್ತು, ಶಾರ್ಪ್ ಎಡ್ಜಿಂದ ಹೊಡೆದಾಗಿ ಇತ್ತು ಗಾಯ. ನಾವಿವತ್ತು ಸುಮಂತ್ ಅವರ ಅಣ್ಣನನ್ನು ಮಾತನಾಡಿಸ್ತಾ ಇದ್ದೇವೆ. ಸೊ ಅವರಲ್ಲಿ ಈ ಒಂದು ವಿಚಾರದ ಬಗ್ಗೆ ಇದಕ್ಕೂ ಮೊದಲು ಅವರ ಮಾತುಗಳನ್ನು ಆಲಿಸಿರ್ತೀರ. ಮಾಧ್ಯಮಗಳು ಹಲವು ನಿಮ್ಮ ಮುಂದೆ ವಿಚಾರಗಳನ್ನು ತಂದಿದೆ. ಆದರೆ ನಮ್ಮ ಮೀಡಿಯಾ ಇವತ್ತು ಈ ಒಂದು ಪ್ರದೇಶಕ್ಕೆ ಕಾಲಿಟ್ಟಂಥ ಸಂದರ್ಭದಲ್ಲಿ ಹಲವು ವಿಚಾರಗಳ ಬಗ್ಗೆ ಡಿಸ್ಕಸ್ ಮಾಡಿದೆವು. ಸೊ ಇವತ್ತು ಅವರು ಏನು ಹೇಳ್ತಾರೆ, ಅವ್ರು ಏನು ಮಾಡ್ತಾ ಇದ್ದಾರೆ, ಅಥವಾ ಅವರ ತಮ್ಮ ಏನಾಗಿದ್ದ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿದ್ದ ಡೀಟೇಲ್ಸನ್ನು ಇಲ್ಲಿ ಕಲೆ ಹಾಕುವಂಥ ಪ್ರಯತ್ನವನ್ನು ಮಾಡ್ತೇವೆ. ಸರ್, ನಿಮ್ಮ ಹೆಸರೇನು? ಸುದರ್ಶನ್. ಅಂದರೆ ನಿಮ್ಮಕ್ಕಿಂತ ಎಷ್ಟು ವಯಸ್ಸು ಸಣ್ಣ ಅವನು? ನನ್ನಕ್ಕಿಂತ 4 ವರ್ಷ. 4 ವರ್ಷ ಸಣ್ಣ. ನೀವೇನು ಮಾಡ್ತಾ ಇದ್ದೀರಾ? ನಾನೀಗ ಇಂಜಿನಿಯರಿಂಗ್ ಮಾಡ್ತಾ ಇದ್ದೇನೆ. ಎಲ್ಲಿ? ನಿಟ್ಟೆಯಲ್ಲಿ. ಡೈಲಿ ಇಲ್ಲಿಂದ ಹೋಗಿ ಬರ್ತೀರಾ ಅಂತ ಗೊತ್ತಾಯಿತು. ಅಪ್ ಆ್ಯಂಡ್ ಡೌನು ನೀವು ಹೋಗಿ ಬರ್ತೀರಾ. ನಿಮ್ಮ ತಮ್ಮ ಕೂಡ ಇಲ್ಲೇ ಪಕ್ಕದಲ್ಲಿರುವಂಥ ಸರ್ಕಾರಿ ಶಾಲೆಯಲ್ಲಿ ಕನ್ನಡ ಮೀಡಿಯಮಲ್ಲಿ ಕಲಿತಾ ಇರುವಂಥದ್ದು. ಆತನಿಗೂ ದೊಡ್ಡದಾದಂತಹ ಒಂದು ಸ್ನೇಹಿತ ವರ್ಗ ಇಲ್ಲ ಅಂತ ತಮ್ಮ ಮಾತಿನಿಂದ ಗಮನಿಸಲಿಕ್ಕೆ ಸಾಧ್ಯ ಆಯಿತು. ಅಂದರೆ ಕೆಲವೊಂದಿಷ್ಟು ಬೆರವಣಿಗೆಯ ವ್ಯಕ್ತಿಗಳೇ ಆತನಿಗೆ ಸ್ನೇಹಿತರಾಗಿರುವಂಥದ್ದು. ಹೌದು, ಒಳ್ಳೆ ಫ್ರೆಂಡ್ ಸೈಕಲ್. ಅಂದರೆ ಅವರ ನಡುವೆ ಕೂಡ ಯಾವುದೇ ವಾಕ್ಸಮರ, ವೈಷಮ್ಯ ಅದು ಇದು ಅಂತೇಳಿ ಏನು ನಿಮ್ಮ ಗಮನಕ್ಕೆ ಬಂದಿಲ್ಲ ಇದುವರೆಗೂ? ಇಲ್ಲ ಬಂದಿಲ್ಲ. ಅಂದರೆ ನಾನು ಸಹ ಅವನ ಫ್ರೆಂಡ್ನವರ ಹತ್ರ ಎಲ್ಲ ಮಾತಾಡಿಸಿದ್ದೇನೆ, ಅವರು ಇಲ್ಲಿಗೆ ಬಂದಿದ್ದಾರೆ. ಸೊ ಒಳ್ಳೆ ಫ್ರೆಂಡ್ ಸರ್ಕಲ್ ಹೊಂದಿದ್ದ. ಆ ಥರ ಅವರ ಹತ್ರ ಜಗಳ ಆಡೋದಂತೆಲ್ಲ ನನ್ನ ಗಮನಕ್ಕೆ ಬರಲಿಲ್ಲ. ಅಂದರೆ ಈ ಒಂದು ಪ್ರದೇಶದಲ್ಲಿ ಜಾಗದ ತಕರಾರು ಇರಲಿ ಅಥವಾ ದಾರಿಯ ಸಮಸ್ಯೆ ಇರಲಿ, ಯಾವುದೂ ಕೂಡ ನಿಮ್ಮ ಗಮನಕ್ಕೆ ಬಂದು ಇದುವರೆಗೂ ನೋಡಿದಂತಹ ವಿಚಾರ? ಹೌದೌದು. ಅಂದರೆ ನಾವು ಇವತ್ತು ಮೀಡಿಯಾಗಳಲ್ಲಿ ಗಮನಿಸ್ತೇವೆ, ಜಾಗದ ಸಮಸ್ಯೆ ಇರ್ಬೋದು, ಜಾಗದ ಆ ಒಂದು ವಿಚಾರದಲ್ಲಿ ಕುಟುಂಬಸ್ಥರ ಕಲಹ ಇರ್ಬೋದು, ಅಥವಾ ಬೇರೆ ಏನಾದರೂ ಆ ಒಂದು ಶೆಡ್ ವಿಚಾರದಲ್ಲಿ ಮಾತಾಡ್ಕೋತಾ ಇದ್ದಾರೆ. ಇವಾಗ ಅದು ಶೆಡ್ಡಿನ ನಿಗೂಢತೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಲ್ಲಿ ಏನೋ ರಹಸ್ಯ ವಿಚಾರಗಳು ನಡೀತಾ ಇದೆ, ಅದನ್ನು ನೋಡಿ ಏನೋ ವಿಚಾರಗಳು ಆಯಿತು ಅಂತ, ಅಂತಹದ್ದೇನಾದರೂ ಗಮನಕ್ಕೆ ಬಂದಿದೆಯಾ ಅಂತ? ಇಲ್ಲ, ನಾವು ಇಲ್ಲಿಗೆ ಬಂದು 13 ವರ್ಷ ಆಯಿತು. 13 ವರ್ಷದಲ್ಲಿ ಸಹ ನನಗೆ ಅಂತಹ ಒಂದು, ಅಂದರೆ ಈ ಪ್ರದೇಶ, ಈ ಏರಿಯಾ ಒಳ್ಳೆ ಏರಿಯಾ ಆಗಿತ್ತು. ಯಾವುದೇ ಸಮಸ್ಯೆಗಳು ಇದೆ ಅಂತ ನಿಮಗೆ ಇದುವರೆಗೂ ಭಾವಿಸಲಿಲ್ಲ? ನನಗೆ ಇದುವರೆಗೆ ಆ ಥರ ಭಾವನೆಗಳು ಇಲ್ಲಿ ಬರಲಿಲ್ಲ. ಶೆಡ್ ಆಗಲಿ, ಆ ಶೆಡ್ಡಲ್ಲಿ ಕೂಡ ಅಂಥ ಒಂದು ವಿಷಯಗಳು ನನ್ನ ಗಮನಕ್ಕೆ ಇದುವರೆಗೆ ಬರಲಿಲ್ಲ. ಓಕೆ. ಜಾಗದ ವಿಷಯಕ್ಕೆ ಆಗಲಿ, ನಮ್ಮ ಅಕ್ಕಪಕ್ಕದ ಮನೆಯವರೆಲ್ಲ ಇಲ್ಲಿ ಒಳ್ಳೆ ರೀತಿಯಲ್ಲಿ ಇದ್ದೇವೆ ನಾವು. ನನಗೆ ಆ ಥರದ್ದು ಇಲ್ಲಿ ಜಾಗದ ವಿಷಯದಲ್ಲಿ ತಕರಾರು ಅಂತ ಏನು ಬರಲಿಲ್ಲ. ಅಂದರೆ ಹೋಗೋ ದಾರಿಯ ಸಮಸ್ಯೆಯ ಬಗ್ಗೆ ಅಥವಾ ಈ ದಾರಿಯಲ್ಲಿ ನೀವು ಬರಬೇಡಿ, ಹೋಗಬೇಡಿ ಅಂತ ಹೇಳುವಂತಹ ಯಾವುದೇ ಸಮಸ್ಯೆ ತಕರಾರುಗಳು ಇದುವರೆಗೂ ಬಂದಿಲ್ಲ? ಇಲ್ಲ ಬಂದಿಲ್ಲ ಇದುವರೆಗೆ. ಆ ಥರದ್ದು ದಾರಿಯ ಸಮಸ್ಯೆ ಅಂತ ಬರಲಿಲ್ಲ. ಓಕೆ. ಅಂದರೆ ಇನ್ನೂ ಪ್ರಮುಖವಾಗಿ ಕೇಳಿದಂತಹ ಒಂದು ವಿಚಾರ ಆಗಿತ್ತು, ಕಾಡು ಪ್ರಾಣಿಗಳು ಏನಾದರೂ ಅಟ್ಯಾಕ್ ಮಾಡಿರ್ಬೋದಾ? ಇಲ್ಲ, ಕಾಡು ಪ್ರಾಣಿಗಳು ಅಟ್ಯಾಕ್ ಮಾಡಿದರೆ ನಮ್ಮ ಪೋಸ್ಟ್ಮಾರ್ಟಮ್ ರಿಪೋರ್ಟಲ್ಲಿ ಸಹ ಗೊತ್ತಾಗಬೇಕಿತ್ತು. ಮತ್ತು ಒಂದು ಏನಾದರೂ ಪರಚಿದ ಗಾಯ ಆಗಲಿ, ಅವನ ಮೈ ಮೇಲೆ ಬೇರೆ ಯಾವ ಗಾಯ ಸಹ ಇರಲಿಲ್ಲ. ತಲೆಯಲ್ಲಿ 2 ಗಾಯ ಇತ್ತು, ಅದು ಸಹ ಶಾರ್ಪ್ ಎಡ್ಜಿಂದ ಹೊಡೆದ ರೀತಿಯಲ್ಲಿ ಇತ್ತು. ಅಂದರೆ ಮ್ಯಾನ್ ಅಟ್ಯಾಕ್ಡ್ ತಿಳಿ ಭಾವಿಸುವಂತಹ ಕೆಲವೊಂದು ಬೆಳವಣಿಗೆಗಳು ನಡೆದಿರುವಂಥದ್ದು ಪೋಸ್ಟ್ಮಾರ್ಟಮ್ ಅಲ್ಲಿ. ಪೋಸ್ಟ್ಮಾರ್ಟಮ್ಗೆ ನಾನು ಸಹ ಒಟ್ಟಿಗೆ ಹೋಗಿದ್ದೆ. ಅವತ್ತು ಅವರು ಮೇಲ್ನೋಟಕ್ಕೆ ಇದು ಮರ್ಡರ್ ಅಂತಲೇ ಹೇಳಿದರು. ಅಂದರೆ ಮೊದಲು ಇದೊಂದು ಸಹಜ ಸಾವು ಅಥವಾ ಮೇ ಬಿ ಕಾಲು ಜಾರಿ ಬಿದ್ದಿರ್ಬೋದು ಅನ್ನುವಂತಹ ಘಟನೆಗಳು, ಬೆಳವಣಿಗೆಗಳು ನಡೆದಿತ್ತು. ನಂತರ ಈ ಒಂದು ಪೋಸ್ಟ್ ಮಾರ್ಟಮ್ ನಡೆದಂತಹ ಸಂದರ್ಭದಲ್ಲಿ ಇದು ಆ ಒಂದು ರೀತಿಯ ಘಟನೆ ಅಲ್ಲ, ಇದೊಂದು ಅಸಹಜ ಸಾವು ಅಂತ ಹೇಳಲಿಕ್ಕೆ ಅಲ್ಲ, ಒಂದು ರೀತಿಯಲ್ಲಿ ವ್ಯವಸ್ಥಿತವಾದಂತಹ ಕೊಲೆ ಅಂತ ಹೇಳಲಾಗ್ತಾ ಇತ್ತು. ಪೊಲೀಸರು ಆ ಒಂದು ತೀರ್ಮಾನಕ್ಕೆ ಬಂದಿದ್ದರು. ಸೊ ಆ ಸಂದರ್ಭದಲ್ಲಿ ನೀವು ಏನಾದರೂ ಅನುಮಾನಗಳನ್ನು ವ್ಯಕ್ತಪಡಿಸಿದ್ರೆ ಹೀಗೆ ಆಗಿರ್ಬೋದು? ಅಂದರೆ ಆ ಥರ ಕಾಲು ಜಾರಿ ಬೀಳುವುದೆಲ್ಲ ಅದೆಲ್ಲ ಅಲ್ಲ ಅಂತ ನಡೆಯುವಂಥ ಪ್ರದೇಶ ಅಲ್ಲ. ಓಕೆ. ಅವು ಆಚೆ ನಾವು ಇದು 13 ವರ್ಷದಲ್ಲಿ ನಾವು ಆಚೆ ಕಡೆ ಹೋಗಲೇ ಇಲ್ಲ. ಆಚೆ ಕಡೆ ಹೋಗುವ ಇದು ಕೂಡ ಅಲ್ಲ, ವ್ಯಕ್ತಿ ಸಹ ಅಲ್ಲ ಆಚೆ. ಪ್ಲಸ್ ಕಾಲು ಜಾರಿ ಬಿದ್ದಿದ್ರೆ ರಕ್ತ ಅಲ್ಲಿ ಮಾತ್ರ ಇರಬೇಕಿತ್ತು. ರಕ್ತ ಇವಾಗ ಹೋಗುವ ಅಲ್ಲಿಂದ ದಾರಿಯಿಂದ ಅಲ್ಲಿ ತನಕ ಕೂಡ ರಕ್ತ, ಒಂದು ಲೆಫ್ಟ್ ಸೈಡಲ್ಲಿ ಹೋಗುವಂಥ ಸಂದರ್ಭದಲ್ಲೂ ಕೂಡ ರಕ್ತಗಳಿತ್ತು. ಆಮೇಲೆ ಆ ಒಂದು ಕಲ್ಲಿನಲ್ಲಿ ಒಂದು ರೀತಿಯಲ್ಲಿ ಜಜ್ಜಿದ ರೀತಿಯಲ್ಲಿ ಕಾಣ್ತಾ ಇತ್ತು ಅಂತ. ಹೌದು, ಕಲ್ಲಿನಲ್ಲಿ ಕೂಡ ರಕ್ತ ಜಾಸ್ತಿ ಇತ್ತು. ಪ್ಲಸ್ ಅವ ಜಜ್ಜಿದ್ರೆ ಅವನ ಮೈ ಮೇಲೆ ಜಜ್ಜಿದ ಗಾಯ ಇರಬೇಕಿತ್ತು. ತಲೆಯಲ್ಲಿ ಸಹ ಅದು ಜಜ್ಜಿದ ಗಾಯ ಥರ ಇರಲಿಲ್ಲ, 2 ಕಟ್ ಇದೇ ಇತ್ತು, ಶಾರ್ಪ್ ಎಡ್ಜಿಂದ ಹೊಡೆದಾಗಿ ಇತ್ತು ಗಾಯ. ಅದೇ ಮತ್ತೆ ಅವ ಅಲ್ಲಿಂದ ನಾವು ಇಷ್ಟುವರೆಗೆ ಕೂಡ ಆ ದಾರಿಯಿಂದ ಹೋದ. ಅಂದರೆ ಯಾವುದೇ ಕಾಡು ಪ್ರಾಣಿಗಳ ಅಟ್ಯಾಕ್ ಆಗುವಂತಹ ಸಂಭವ ಅಲ್ಲಿ ಇಲ್ಲ, ಅಥವಾ ನಮ್ಮ ಈ ಒಂದು ಮನೆಯ ವ್ಯಾಪ್ತಿಯಲ್ಲಿರುವಂತಹ ಏನಾದರೂ ವೈಷಮ್ಯಗಳು ಆ ರೀತಿಯಲ್ಲಿ ಏನೂ ಗಮನಿಸುವಂತಹ ವಿಚಾರಗಳೇ ಇಲ್ಲ. ಇನ್ನು ಸ್ನೇಹಿತರಿಂದ ಅಂತಹ ಒಂದು ಘಟನೆಗಳು ನಡೆಯುವಂತಹ ಪ್ರಕ್ರಿಯೆಗಳು ಇದುವರೆಗೂ ನಡೆದೇ ಇಲ್ಲ. ಸೊ ಇನ್ನು ನಾವು ಗಮನಿಸಿದಂತಹ ಒಂದು ಬೆಳವಣಿಗೆಗಳು ಅಂದರೆ ಅಲ್ಲಿ ಏನಾದರೂ ಒಂದು ಪ್ರಕ್ರಿಯೆಗಳು ನಡೆದು ಅಥವಾ ಭಯದಿಂದ ಹಿಂದೆ ತಿರುಗಿ ಓಡುವಂತಹ ಸಂದರ್ಭದಲ್ಲಿ ಏನಾದರೂ ಅಂತಹ ಚಾತುರ್ಯಗಳು ಸಂಭವಿಸಿರ್ಬೋದಾ ಅಂತ?
ಅಂದರೆ ಭಯದಿಂದ ಹಿಂದೆ ತಿರುಗುದಂದ್ರೆ ಅಲ್ಲಿ ಎಂತಾದ್ರೂ ಆಗಿರ್ಬೇಕಲ್ಲ, ಯಾರಾದರೂ ಹೊಡೆದಿರಬೇಕು. ಪ್ರಾಣಿ ಅಲ್ಲ ಅಂತ ಇದ್ರೆ ಮತ್ತೆ ಮ್ಯಾನ್ ಮೇಡ್ ಅಂತ ಹೇಳ್ಬೇಕು. ಅಂದರೆ ಈ ಒಂದು ಪೋಸ್ಟ್ ಮಾರ್ಟಮ್ ಅಲ್ಲಿ ಪ್ರಾಣಿ ಅಂತೂ ಖಂಡಿತ ಅಲ್ಲ, ಏನೋ ಒಂದು ಸಣ್ಣ ಹಗುರವಾದಂಥ ವಸ್ತುವಿನಿಂದ ಹಿಂದುಗಡೆಯಿಂದ ಅಟ್ಯಾಕ್ ಮಾಡಲಾಗಿದೆ, ಒಂದು 2-3 ಬಾರಿ ಹೊಡೆಯಲಾಗಿದೆ ಅನ್ನುವಂತಹ ಬೆಳವಣಿಗೆಗಳ ಬಗ್ಗೆ ನಾವು ಗಮನಿಸಿರುವಂಥದ್ದು. ಸೊ ಅಂತಹದೇ ಒಂದು ಬೆಳವಣಿಗೆ ನಡೆದಿದೆ. ಅದು ಏನು ಅಂದರೆ ಶಾರ್ಪ್ ಆಗಿರುವಂತಹ ಯಾವುದೇ ವಸ್ತುವಿನಿಂದ ಹೊಡೆದದಲ್ಲ ಅಂತ ಅಲ್ಲ, ಶಾರ್ಪ್ ಅಂತ ಒಂಥರ ಅಂದರೆ ಒಂದು ಹದವಾದಂತಹ ವಸ್ತು ಅಂತ ಹೇಳಿ ಇತ್ತು ಪೋಸ್ಟ್ ಮಾರ್ಟಮ್ ಅಲ್ಲಿ. ಹೌದು, ಇಲ್ಲ ಗಾಯ ಕರೆಕ್ಟ್ ಕಟ್ಟಾದಾಗೆ ಇತ್ತು. ಅಂದ್ರೆ ಜಜ್ಜಿದಾಗೆ ಕತ್ತಿಯಲ್ಲಿ ಬ್ರೇಕ್ ಮಾಡಿದ್ದಾರೆ ಇತ್ತಾ ಅಥವಾ ಏನಾದರೂ ಒಂದು ಘನ ವಸ್ತುವಿನಿಂದ ಹೊಡೆದಾಗಿತ್ತ ಅಂತ? ಶಾರ್ಪ್ ಎಡ್ಜಿಂದ ಹೊಡೆದಾಗ. ಶಾರ್ಪ್ ಎಡ್ಜಿಂದಲೇ ಹೊಡೆದಾಗಿತ್ತು. ಅಂದರೆ ಅಷ್ಟೊಂದು ಶಾರ್ಪ್ ಆಗಿ ಒಂದು ಬ್ರೇಕ್ ಆಗಬೇಕು ಅಂದರೆ ಅದೇ ರೀತಿಯಲ್ಲಿ ಯಾವುದೇ ಒಂದು ಒನಕೆ ರೀತಿಯ ವಸ್ತುಗಳು ಆ ರೀತಿ ಏನಲ್ಲ ಅಂತ. ಅಲ್ಲ ಅಲ್ಲ, ಅಂದರೆ ಒಂದು ರೀತಿಯಲ್ಲಿ ಮ್ಯಾನ್ ಅಟ್ಯಾಕ್ ಮಾಡಿದಂತಹ ಒಂದು ಕೃತ್ಯ. ಸೊ ಈ ಒಂದು ಬೆಳವಣಿಗೆ 12 ದಿವಸಕ್ಕೆ ಮುಂದೆ ಸಾಗ್ತಾ ಇದೆ. ತನಿಖೆ ಒಂದು ರೀತಿಯಲ್ಲಿ ಕುಂಠಿತ ಆಗ್ತಾ ಇದೆ ಅಂತ ಅನಿಸ್ತಾ ಇದೆಯಾ ಅಂತ? ತನಿಖೆ ಕುಂಠಿತ ಆಗ್ತಿದೆ ಅಂತ ನನಗೆ ಫೀಲ್ ಆಗಲಿಲ್ಲ. ಅಂದರೆ ಡೈಲಿ ಅವರು ಪೊಲೀಸ್ನವರೆಲ್ಲ ಬಂದು ಬರ್ತಾರೆ, ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಡ್ತಾರೆ. ಕಾನೂನಾತ್ಮಕವಾಗಿ ಯಾವುದೇ ಸಂಶಯ ನಿಮಗೆ ಇದುವರೆಗೂ ಬಂದಿಲ್ಲ. ಇದುವರೆಗೆ ಆ ಥರ ಕಾನೂನಾತ್ಮಕವಾಗಿ ಅವರು ಇದು ಕುಂಠಿತ ಆಗ್ತಾ ಉಂಟಂತ ನಮಗೆ ಅನಿಸ್ತಾ ಇಲ್ಲ. ಒಳ್ಳೆ ರೀತಿಯಲ್ಲಿ ತನಿಖೆಗಳು ನಡೀತಾ ಇದೆ. ಓಕೆ. ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಈ ಒಂದು ಬೆಳ್ತಂಗಡಿ ತಾಲೂಕು ಅಂತ ಹೇಳುವಾಗ ಕ್ರೈಮ್ಗಳಿಗೆ ಹೆಸರುವಾಸಿಯಾದಂತಹ ಒಂದು ಪ್ರದೇಶ. ಸೊ ಆ ಒಂದು ಆ್ಯಂಗಲಲ್ಲಿ ಏನಾದರೂ ನಿಮಗೆ ತನಿಖೆ ಮಾಡಬೇಕು ಅಂತ ಇದೆಯಾ ಅಂತ, ಅಥವಾ ಇದೊಂದು ನಾರ್ಮಲ್ ಕೇಸ್ ಅಂತ ಅನಿಸ್ತಾ ಇದೆಯಾ? ಅಂದರೆ ಕ್ರೈಮ್ ಏರಿಯಾ ಅಂದರೆ ಈ ಒಂದು ರೀತಿಯಲ್ಲಿ ಬೆಳ್ತಂಗಡಿ ಅಂತ ನಾವು ಫೋಕಸ್ ಮಾಡುವಂಥ ಸಂದರ್ಭದಲ್ಲಿ ಕ್ರೈಮ್ ಹೆಚ್ಚಾಗಿರುವಂಥ ಒಂದು ಪ್ರದೇಶ ಇವಾಗ. ಹೌದು. ಸೊ ಆ ರೀತಿ ಏನಾದರೂ ದರೋಡೆಗಳು ನಡೆಯುವಂಥ ಸಂದರ್ಭದಲ್ಲಿ ಅಡಿಕೆ ತೆಂಗಿನ ಮರಗಳು ಇರುವಂತಹ ಪ್ರದೇಶ, ಏನಾದರೂ ಕಳ್ಳತನಕ್ಕೆ ಬಂದಂತಹ ವ್ಯಕ್ತಿಗಳನ್ನು ಗಮನಿಸಿ ಅವರಿಂದ ಅಟ್ಯಾಕ್ ಆಗಿರ್ಬೋದಾ ಅಂತ ಸಂಶಯ ಉಂಟು. ಬಟ್ ಇದುವರೆಗೆ ಈ ಏರಿಯಾದಲ್ಲಿ ಕಳ್ಳತನ ಏನು ನಡೆದಿಲ್ಲ, ಆಗಲಿಲ್ಲ. ಓಕೆ. ಆ ಥರ ಮತ್ತೆ ನಿಮ್ಮನ್ನು ಕೂಡ ಪೊಲೀಸರು ತನಿಖೆ ಮಾಡಿದ್ದಾರೆ. ಮಾಡಿದ್ದಾರೆ. ಸೊ ಈ ಒಂದು ವಿಚಾರದಲ್ಲಿ ನಿಮ್ಮ ಡೌಟ್ ಏನಾದರೂ ಇತ್ತು ಯಾರ ಮೇಲಾದರೂ? ಇಲ್ಲಿ ಅಂದರೆ ಪರ್ಟಿಕ್ಯುಲರ್ ಅಂದರೆ ಯಾರ ವ್ಯಕ್ತಿ ಸಹ ನನಗೆ ಡೌಟ್ ಪಡುವ ವ್ಯಕ್ತಿಗಳು ಅಂತ ನನ್ನ ಮನಸ್ಸಿಗೆ ಬರ್ತಿಲ್ಲ. ಯಾಕಂದರೆ ಅವಾಗಲಿ ನಾವು ಆಗಲಿ ನಮ್ಮ ಮನೆಯವರಾಗಲಿ ಆ ಥರ ಯಾರ ಹತ್ರ ಸಹ ದ್ವೇಷ ಇಟ್ಟುಕೊಂಡದ್ದು, ಅವರು ಜಗಳಾಡಿದ್ದು ಆ ಥರ ಯಾವುದೇ ಘಟನೆಗಳು ನಡೆದಿಲ್ಲ ಇದು ಹಿಂದೆ. ಇಲ್ಲ, ಎಲ್ಲರ ಹತ್ರ ಸಹ ಒಳ್ಳೆಯದರಲ್ಲಿ ಇದ್ವಿ ನಾವು. ನಮಗೆ ಯಾರ ಮೇಲೆ ಸಹ ದ್ವೇಷ ಇಲ್ಲ, ನಮ್ಮ ಮೇಲೆ ಸಹ ಯಾರದ್ದು ಕೂಡ ದ್ವೇಷ ಇಲ್ಲ. ಇದುವರೆಗೆ ನಮ್ಮ ಗಮನಕ್ಕೆ ಆ ಥರ ಬರಲಿಲ್ಲ. ಸೊ ನಮ್ಮ ಒಂದು ವ್ಯಕ್ತಿಯನ್ನು ಮನಸ್ಸಿಗೆ ಬರ್ತಾ ಇಲ್ಲ ನಮ್ಮ. ಅಂದರೆ ಪೊಲೀಸ್ ತನಿಖೆ ಸಂದರ್ಭದಲ್ಲಿ ನೀವು ಇದೇ ಮಾತನ್ನು ಅವ್ರ ಹತ್ರ ಹೇಳಿದ್ದೀರಾ ಅಂತ? ಹೌದು. ಅಂದರೆ ಯಾವ ರೀತಿಯಲ್ಲೂ ಯಾರ ಮೇಲೂ ಡೌಟ್ ಇಲ್ಲ. ಇನ್ನು ಪ್ರಾಣಿ ಅಟ್ಯಾಕ್ ಅಲ್ಲ ಅಂತ ಒಂದು ರೀತಿಯಲ್ಲಿ ಪೋಸ್ಟ್ ಮಾರ್ಟಮ್ ಅಲ್ಲಿ ಹೊರಗಡೆ ಬಂದಿರುವಂಥದ್ದು. ಇನ್ನು ಏನು ತನಿಖೆ ಅದು ಪೊಲೀಸರು ಮಾಡಬೇಕು ಅಂತ ನೀವು ಹೇಳುವಂಥದ್ದು. ಇನ್ನು ತಮ್ಮನ ವಿಚಾರದ ಬಗ್ಗೆ ಮಾತಾಡೋದಾದರೆ ಆತ ಏನೋ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದ. ಸೊ ಒಂದು ಪ್ರಾಜೆಕ್ಟ್ ಭಾಗದ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟು ಗುಜರಾತ್ ಎಲ್ಲಿಗೂ ಹೋಗುವಂತಹ ಏನೋ ಒಂದು ಬೆಳವಣಿಗೆ ಇತ್ತು. ಸೊ ಒಂದು ಪ್ರಾಜೆಕ್ಟನ್ನು ಕೂಡ ನಾವು ಗಮನಿಸಿದ್ದೇವೆ. ಅದು ಏನಾಗಿತ್ತು ಅಂತ? ಅದು 24x7 ರಿವರ್ ಕ್ಲೀನಿಂಗ್ ಸಿಸ್ಟಮ್ ಅಂತ ಒಂದು ಪ್ರಾಜೆಕ್ಟ್ ಮಾಡಿದ್ದು. ಆತ ಸ್ವತಃ ಮಾಡಿರೋದಾ, ಯಾರಾದರೂ ಐಡಿಯಾ ಕೊಟ್ಟು ಮಾಡಿರೋದಾ? ಆತ ಮತ್ತೆ ಆತನ ಗೈಡ್ ಇದ್ರು, ಕೃಷ್ಣ ಪ್ರಸಾದ್ ಸರ್ ಅಂತ, ಅವರ ಕ್ಲಾಸ್ ಟೀಚರ್, ಪ್ರೈಮರಿ ಸ್ಕೂಲ್ ಇದ್ದು ಸರ್ ಅವರು. ಓಕೆ ಓಕೆ. ಸೊ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ಇವನಿಗೆ. ಅವರ ಇಬ್ಬರದ್ದೇ ಐಡಿಯಾ ಅದು. ಅದರಲ್ಲಿ ಅವರಿಬ್ಬರದ್ದೇ ಎಫರ್ಟ್ಸ್ ಇದೆ, ಅವರದ್ದು ತುಂಬ ಎಫರ್ಟ್ಸ್ ಇದೆ ಸರ್ ಇದು. ಓಕೆ. ಸೊ ಅದೇ ಅವರು ಇವನಿಗೆ ಗೈಡ್ ಮಾಡ್ತಿದ್ರು. ಅವರು ಅಂದರೆ ಇದಕ್ಕೆ ಅಪ್ಲೈ ಮಾಡಿದ್ರು, ಅದು ಐರಿಸ್ ಅಂತ. ಅದು ಯಾವ ರೀತಿಯಲ್ಲಿ ಅಪ್ಲೈ ಮಾಡೋದು ಅಂತ ಅಂದರೆ, ಇದೊಂದು ಸರ್ಕಾರಿ ಶಾಲೆಯ ಅಂಡರಲ್ಲಿ ಬರುವಂಥದ್ದು ಅಥವಾ ಇಂಡಿವಿಜುವಲ್ ಆಗಿ ಯಾರಿಗೂ ಮಾಡ್ಬೋದಾ ಅಂತಹ ಒಂದು? ಇಂಡಿವಿಜುವಲ್ ಆಗಿ ಮಾಡಿ, ಅಂದರೆ ನಿಮಗೂ ಮಾಡ್ಬೋದು ಅವ್ರಿಗೂ ಮಾಡ್ಬೋದು ಆ ರೀತಿ, ಅಥವಾ ಕ್ಲಾಸ್ ವೈಸ್ ಆಗಿ ಇರುವಂತಹ? ಕ್ಲಾಸ್ ವೈಸ್ ಅಂತಲ್ಲ, ಅದಕ್ಕೆ ಏಜ್ ಲಿಮಿಟ್ ಉಂಟಾ ಅಂತ ಕರೆಕ್ಟ್ ನನಗೆ ಗೊತ್ತಿಲ್ಲ. ಓಕೆ. ಸೊ ಬಟ್ ಅದು ಇಂಡಿವಿಜುವಲ್ ಆಗಿ ಮಾಡಿದ್ದು. ಇವರು ಅಪ್ಲೈ ಮಾಡಿದ್ದಕ್ಕೆ ಅವ ಸೆಲೆಕ್ಟ್ ಆಗಿದೆ. ಓಕೆ. ಅಂದರೆ ಯಾರಿಗೂ ಅಪ್ಲೈ ಮಾಡ್ಬೋದು. ಸೊ ಏಜ್ ಲಿಮಿಟ್ ಮೇ ಬಿ ಇರ್ಬೋದು ಅಂತ ಹೇಳ್ತೀವಿ, ಯಾರಿಗೂ ಆ ಥರ. ಸೊ ಆ ಒಂದು ಇದರಲ್ಲಿ ಸಿಕ್ಕಿರುವಂಥದ್ದು ಅಂದರೆ ಶಾಲಾ ಅಂಡರಲ್ಲಿ ನಡೆದಂತಹ ಒಂದು ಪ್ರಕ್ರಿಯೆ ಅಲ್ಲ ಅದು. ಸೊ ಓಕೆ. ಆ ಒಂದು ಪ್ರಯತ್ನವನ್ನು ಮಾಡುವಲ್ಲಿ ಅವರು ನಿರಂತರವಾಗಿ ಪ್ರಯತ್ನ ಪಡ್ತಾ ಇದ್ರು. ಆ ಒಂದು ಪ್ರಾಜೆಕ್ಟನ್ನು ಕೂಡ ನಾವು ಗಮನಿಸಿದ್ದೇವೆ. ಸೊ ಅದು ಯಾವಾಗ ಹೋಗಬೇಕಿತ್ತು ಅಂತ? ಅವ ಫೆಬ್ರವರಿ 5th 6th 7th ಇದ್ದದ್ದು. ಅದು 6th 7th 8th ಇದ್ದದ್ದು. ಓಕೆ. 5th ಇಲ್ಲಿಂದ ಹೋಗೋದಂತ ಫ್ಲೈಟ್ ಎಲ್ಲ ಟಿಕೆಟ್ ಎಲ್ಲ ಬುಕ್ ಆಗಿತ್ತು. ಎಲ್ಲ ಬುಕ್ ಆಗಿತ್ತು. ಅಂದರೆ ಆ ಖರ್ಚು ವೆಚ್ಚಗಳನ್ನು ಯಾರಾದರೂ ಭರಿಸ್ತಾ ಇದ್ದಾರಾ ಅಥವಾ ಈ ಒಂದು ಮನೆಯಿಂದಲೇ ಒಂದು ಖರ್ಚು? ಅಂದರೆ ಈಗ ಸದ್ಯಕ್ಕೆ ನಮಗೆ ಒಂದು 85% ಅವರ ಐರಿಸ್ ಸಂಸ್ಥೆಯವರೇ ಕೊಡ್ತಾರೆ. ಐರಿಸ್ ಸಂಸ್ಥೆ ಅದು ಎಲ್ಲಿ ಸಂಸ್ಥೆ? ಅಂದರೆ ಅದು ಅವರೇ ಕಂಡಕ್ಟ್ ಮಾಡೋದು ಇದು. ಓಕೆ. ಅಂದರೆ ಈ ಒಂದು ನಮ್ಮ ದೇಶದಲ್ಲೇ ಇರುವಂತಹ ಒಂದು ಸಂಸ್ಥೆ. ಹೌದು. ಓಕೆ. ಟೋಟಲಿ ಈ ಒಂದು ದೇಶದಲ್ಲಿರುವಂತಹ ಇಂತಹ ವ್ಯಕ್ತಿಗಳು, ಹುಡುಗರು ಬಾಲಕರು ಹೋಗುವಂತಹ ಒಂದು. ಹೌದು. ಮತ್ತೆ ಅಲ್ಲಿ ಸೆಲೆಕ್ಟ್ ಆದರೆ ಅಮೆರಿಕಕ್ಕೆ ಹೋಗುವ ಅವಕಾಶ ಇತ್ತು ಅವನಿಗೆ, ಅವರ ಮೂಲಕವೇ ಹೋಗಬೇಕು. ಹೌದು. 85% ಅವರಿತ್ತು, ಮತ್ತೆ 15% ನಾವು ಹಾಕೋದಂತಿದ್ದು. ಅದು ಕೃಷ್ಣ ಪ್ರಸಾದ್ ಸರ್ ಅವರೇ ಹಾಕ್ತಾರೆ ಅಂತ ಹೇಳಿದರು. ಓಕೆ. ಸೊ ಆ ಒಂದು ಬೆಳವಣಿಗೆ ನಡೀತಾ ಇರುವಾಗಲೇ ಇಂತಹ ಒಂದು ಕೃತ್ಯ ನಡೆದಿರುವಂಥದ್ದು. ಓಕೆ. ಇನ್ನು ಯಾವುದೇ ವಿದ್ಯಾರ್ಥಿಗಳ ಮೇಲೆ, ಅವರ ಆ ಒಂದು ಶಾಲೆಯ ಮೇಲೆ
ಯಾವುದಾದ್ರೂ ರೀತಿಯಲ್ಲಿ ಡೌಟ್ ಅನುಮಾನಗಳು ಅಂತ ನೀವು ವ್ಯಕ್ತಪಡಿಸಿದ್ರಾ ಅಂತ? ಶಾಲೆಯ ವಿದ್ಯಾರ್ಥಿಗಳ ಬಗ್ಗೆ ಎಲ್ಲ ನನಗೆ ಅಷ್ಟು ಗೊತ್ತಿಲ್ಲ. ಅವನ ಫ್ರೆಂಡ್ ಸರ್ಕಲ್ ಅಂತೂ ಗೊತ್ತು, ಅದು ಅವರ ಮೇಲೆ ಅನುಮಾನ ಪಡುವ. ಅವರು ಇಲ್ಲಿ ಬರ್ತಾ ಇದ್ರು, ಬಂದು ಹೋಗ್ತಾ ಇದ್ರು, ಒಳ್ಳೆ ಆತ್ಮೀಯತೆಯಿಂದ ಇದ್ದಂತಹ ಒಂದು ಕುಟುಂಬ. ಹೌದು, ಒಳ್ಳೆ ಫ್ರೆಂಡ್ಸ್. ಓಕೆ, ಯಾವುದೇ ರೀತಿಯ ಅನುಮಾನಗಳನ್ನು ವ್ಯಕ್ತಪಡಿಸುವ ಹಾಗೆ ಇಲ್ಲ. ಇಲ್ಲ. ಅಂದರೆ ಕೆಲವು ಮಾಧ್ಯಮಗಳಲ್ಲಿ ಹೇಳುವ ಹಾಗೆ ಕೆಲವೊಂದು ವಿಚಾರಗಳನ್ನು ಗಮನಿಸ್ತಾ ಹೋದರೆ ಭಾಳಷ್ಟು ಭಯಾನಕತೆಯನ್ನು ಹುಟ್ಟಿಸುವಂತಹ ವಿಚಾರಗಳನ್ನು ಹಾಕ್ತಾ ಇರ್ತಾರೆ. ಸೊ ಅಂತಹ ಒಂದು ಯಾವುದೇ ಬೆಳವಣಿಗೆಗಳು ಇಲ್ಲಿ ನಡೆದಿಲ್ಲ ಅಂತ. ಅದೆಲ್ಲ ಸೊ ಈ ಒಂದು ತನಿಖೆಯ ಬಗ್ಗೆ, ಈ ಒಂದು ಬೆಳವಣಿಗೆ ಬಗ್ಗೆ ಮುಂದಿನ ದಿವಸಗಳಲ್ಲಿ ಏನಾದರೂ ಹೆಚ್ಚಿನ ತನಿಖೆಯ ಅವಶ್ಯಕತೆ ಇದೆ ಅಂತ ಅನಿಸ್ತಾ ಇದೆಯಾ ಅಂತ? ಹೆಚ್ಚಿನ ತನಿಖೆ ಅದೇ ಈಗ ಇವರು ಪ್ರಯತ್ನ ಪಡ್ತಾ ಇದ್ದಾರೆ. ನಂಬಿಕೆ ಉಂಟು, ವಿಶ್ವಾಸ ಉಂಟು, ಇವರು ಇವರ ಮೇಲೆ ಹೋಪ್ ಇದೆ, ಹೋಪ್ಸ್ ಇದೆ. ಓಕೆ. ಅಂದರೆ ಇದೊಂದು 12 ದಿವಸಗಳಷ್ಟು ಅಷ್ಟೊಂದು ದೂರ ಪ್ರಯಾಣಿಸುವಂತಹ ತನಿಖೆಯ ವ್ಯಾಪ್ತಿ ಇದೆಯಾ ಅಂತ? ಅಂದರೆ ಅಷ್ಟು ದೊಡ್ಡ ಒಂದು ವಿಚಾರ ಅಂತ ಅನಿಸ್ತಾ ಇದೆಯಾ ಅಂತ? ಅಂದರೆ ಕ್ಲೂಗಳು ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಯಾರಿಂದಾನೂ ಒಂದು ರೀತಿಯಲ್ಲಿ ನೋಡಿ, ಈ ಮನೆಯವರ ಭಾಗದಲ್ಲಿಯೂ ನೀವು ಕೂಡ ಹೇಳುವ ಹಾಗೆ ಯಾವುದೇ ಸಂಶಯಗಳಿಲ್ಲ, ಪಕ್ಕದ ಮನೆಯವರಿಗೂ ಯಾವುದೇ ಸಂಶಯಗಳಿಲ್ಲ, ಅಥವಾ ಸ್ನೇಹಿತರ ಮೇಲೂ ಯಾವುದೇ ಸಂಶಯಗಳಿಲ್ಲ. ಸೊ ಇಂತಹ ಒಂದು ಪರಿಸ್ಥಿತಿ ಇರುವಂಥ ಸಂದರ್ಭದಲ್ಲಿ ಒಬ್ವಿಯಸ್ಲಿ ಈ ಒಂದು ತನಿಖೆಗಳು ಯಾವ ರೀತಿ ಆಧುನಿಕವಾಗಿ ಕೆಲವೊಂದು ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಮಾಡ್ತಾರೆ. ಶ್ವಾನದಳ ಇರ್ಬೋದು ಬಂದಿದೆ ಅಂತ ಕಾಣಿಸುತ್ತೆ. ಓಕೆ, ಆ ಒಂದು ಬೆಳವಣಿಗೆಯಲ್ಲೂ ಏನು ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಆಗಲಿಲ್ಲ ಅಂತ ಆಗಿಲ್ಲ. ಅಂದರೆ ಯಾವುದೇ ಕುರುಹುಗಳು ಇನ್ನೂ ಸಿಗದೇ ಇರುವಂಥದ್ದು. ಸೊ ಈ ಒಂದು ಪ್ರಕರಣ ಮತ್ತಷ್ಟು ನಿಗೂಢವಾಗಿ ಕಾಣೋದಕ್ಕೆ ಇಲ್ಲಿ ಯಾವುದೇ ಕುರುಹುಗಳು ಯಾವುದೇ ಅಧಿಕಾರಿಗಳಿಗೆ ಲಭ್ಯ ಆಗದೇ ಇರುವಂಥದ್ದು. ನಾವಿಲ್ಲಿ ಕುಟುಂಬಸ್ಥರನ್ನು ಮಾತಾಡಿಸುವಂಥ ಸಂದರ್ಭದಲ್ಲಿ ಯಾವುದೇ ಬೆಳವಣಿಗೆಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಇನ್ನು ಪೊಲೀಸರು ಕೂಡ ತನಿಖೆ ಮಾಡ್ತಾ ಇದ್ದಾರೆ, ಅವರಿಗೂ ಸಣ್ಣ ಮಟ್ಟದ ಕುರುಹುಗಳು ಸಿಕ್ಕಿದ್ರು ಆ ಒಂದು ಜಾಡನ್ನು ಹಿಡಿದು ಹೋಗುವಂತಹ ಪ್ರಯತ್ನಗಳನ್ನು ಮಾಡ್ಬೋದು. ಸೊ ಇದು ಇಲ್ಲಿಗೆ ನಿಲ್ಲೋದಿಲ್ಲ ಅಂತಿದ್ರೆ ಖಂಡಿತವಾಗಿಯೂ ಮುಂದಿನ ಮೇಲ್ಮನವಿ ಸಲ್ಲಿಸುವಂತಹ ಅವಕಾಶಗಳಿಗಿದೆ. ಎಲ್ಲವೂ ಅವರಿಗೆ ಬೇಕಾದಂತಹ ಕಾನೂನು ವ್ಯವಸ್ಥೆ ಅಡಿಯಲ್ಲಿ ಏನು ಮಾಡಬೇಕು ಎಲ್ಲವೂ ಇದೆ. ಸೊ ಅದನ್ನು ಬಳಸ್ಕೊಂಡು ಮುಂದೆ ಸಾಗುವಂತಹ ಪ್ರಯತ್ನಗಳನ್ನು ಮಾಡ್ಬೋದು. ಸೊ ಈ ಒಂದು ಪ್ರಕರಣದಲ್ಲಿ ಈ ಒಂದು ಮನೆಯವರಿಂದ ಮತ್ತು ಈ ಒಂದು ಪ್ರದೇಶದಲ್ಲಿ ಆಗಿರುವಂತಹ ಬೆಳವಣಿಗೆಯಲ್ಲಿ ನಾವು ಗಮನಿಸಲಿಕ್ಕೆ ಸಾಧ್ಯವಾದಂತಹ ವಿಚಾರಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನಗಳನ್ನು ಮಾಡಿದ್ದೇವೆ. ನ್ಯೂಸ್ ಡೆಸ್ಕ್, ಜನತಾ ಏಜೆಂಟ್.